ಏನು ಮೈಯೆಲ್ಲ ಹಿಂಗ್ ಸುಡ್ತಾ ಇದೆ? ದಡಿಯ ನನ್ನ ಕೈಲಿ ಆಗ್ತಾ ಇಲ್ಲ ಕಣೋ. ನಾನು ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡು. ಯಾಕೋ ಗಾಡಿ ತಂದಿಲ್ವನೋ? ಅದು ನನ್ನ ಗಾಡಿ ನಮ್ಮ ಅಣ್ಣ ತೊಗೊಂಡೋಗಿದ್ದ ಅನ್ಕೊಣೋ. ಅದೇನೋ ಸ್ವಲ್ಪ ಇಂಜಿನಲ್ಲಿ ಪ್ರಾಬ್ಲಮ್ ಇತ್ತು, ರೆಡಿ ಮಾಡಿಸ್ಕೊಂಡ್ಬರ್ತೀನಿ ಅಂತ ಹೋಗಿದ. ಅದಕ್ಕೆ ನಾನು ಗೋಪಿಗೆ ಫೋನ್ ಮಾಡಿದ್ದೀನಿ. ಯಾವುದೋ ಒಂಚೂರು ಐಟಮ್ ಇದೆ, ಇಳಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾನೆ. ಐಟಮ್ ಇಳಿಸಿ ಬಂದ್ಬಿಡ್ತಾನೆ. ಒಂದು 5 ನಿಮಿಷ ವೆಯ್ಟ್ ಮಾಡೋ. ಅವ್ನು ಬರೋವ್ರಿಗೆ ಕಾಯೋಕ್ಕಾಗಲ್ಲ ಕಣೋ. ಬೇರೆ ಯಾವುದೋ ಆಟೋ ಇದ್ರೆ ನೋಡು, ಹೋಗೋಣ. ಆಟೋ ಆಟೋ ಸರ್, ಸಿಟಿ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಬರ್ತೀರಾ? ಬನ್ನಿ ಸರ್, ಹೋಗೋಣ. ಎಷ್ಟು ಕೊಡಬೇಕು? 150 ಕೊಡಿ ಸರ್. 150? ರೇ ಸ್ವಾಮಿ, ನಮ್ಮನ್ನು ನೀವು ಬಿಟ್ಟರೆ ಸಾಕು, ಮತ್ತೆ ವಾಪಸ್ ಕರ್ಕೊಂಬರೋದು ಏನು ಬೇಡ, ನಾವೇ ಬರ್ತೀವಿ. ಕರೆಕ್ಟಾಗಿ ಎಷ್ಟು ಕೊಡ್ಬೇಕು ಹೇಳಿ ಸರ್. ಮುಂದೆ ರೋಡ್ ಅಗದು ಬಿಟ್ಟಿದ್ದಾರೆ, ಮಾರ್ಕೆಟ್ ಸರ್ಕಲ್ ಸುತ್ತಾಕೊಂಡೇ ಹೋಗ್ಬೇಕು. ಹೋಗೋಣ ಬಾರೋ, ನನ್ನ ಹತ್ರ ದುಡ್ಡಿದೆ, ನಾನು ಕೊಡ್ತೀನಿ ಬಾರೋ. ದುಡ್ಡಿದೆ ಅಂತ ಕೇಳ್ದವ್ರಿಗೆಲ್ಲ ಕೇಳ್ದಷ್ಟು ಕೊಟ್ಬಿಡಕ್ಕಾಗುತ್ತಾನ? ನೀನು ಸುಮ್ಮನೆ ನಾನು ಮಾತಾಡ್ತಾ ಇದ್ದಲ್ಲ. ಯಾವ ರೋಡ್ ಆಗಿದ್ರೆ ಅದಕ್ಕೆ ನಾನೇನೇ ಮಾಡಬೇಕು? ನೀನು ರೋಡಲ್ಲಿ ಇಲ್ಲಾಂದ್ರೆ ಆಕಾಶದಲ್ಲಿ ಕರ್ಕೊಂಡೋಗು, ಅದಕ್ಕೂ ನಂಗೆ ಸಂಬಂಧ ಇಲ್ಲ. ಒಟ್ಟಲ್ಲಿ 100 ರೂಪಾಯಿ ಕೊಡ್ತೀನಿ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀಯ ಅಲ್ವಾ ಹೇಳು? ಏನು ಸರ್, ಪೇಷಂಟ್ನ ಪಕ್ಕದಲ್ಲಿ ಇಟ್ಕೊಂಡು ಚೌಕಾಸಿ ಮಾಡ್ತಿರಲ್ಲ. ಹಾಳಾಗೋಗ್ಲಿ, 130 ರೂಪಾಯಿ ಕೊಡಿ ಅತ್ತಿ. ಯಾವ ನಾನು ಮಾತಾಡ್ತಾ ಇದ್ದಾನೆ, ಒಂದು 5 ನಿಮಿಷ ಸುಳ್ಳು ಇದ್ರೆ ಯಾವ ಏನಯ್ಯ, ಪಕ್ಕದಲ್ಲಿ ಪೇಷಂಟ್ ಇದ್ದಾರೆ ಅಂತ ಅದನ್ನ ಮಿಸ್ಯೂಸ್ ಮಾಡ್ಕೊತಾರೆ ನೀನು. ನನ್ಗೆ ಹೇಳ್ತಾ ರಾಕ್ಷಸ ಕಡೆಯ ನೀನು? ಹೋಗ್ಲಿ, ಎಷ್ಟು ಕೊಡ್ತೀರಾ ಅಂತಾದ್ರೂ ಹೇಳಿ ಸರ್. ಸರಿ ಹೇಳ್ಬೇಕಯ್ಯ, ಕೊಡದೆ 100 ರೂಪಾಯಿ ಬಚ್ಚೆ ಅಲ್ವ ಅಚ್ಚಳ. ಏನು ಊರಿಗೆಲ್ಲ ಇನ್ನೊಬ್ಬನೇ ದೊಣ್ಣೆ ನಾಯಕ ಇಲ್ಲೇ. ನೀನು ಕೂಡ 100 ರೂಪಾಯಿಗೆ ಸಿಟಿ ಹಾಸ್ಪಿಟ್ಲಿಗೆಲ್ಲ ಹುಚ್ಚ ಹಾಸ್ಪಿಟ್ಲಿಗೆ ಹೋಗ್ಬೋದು, ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ಏನೋ ಹುಚ್ಚ ಆಸ್ಪತ್ರೆಗ? ಓ, ಹುಚ್ಚ ಆಸ್ಪತ್ರೆಗೆ ಅಂದರೆ 50 ರೂಪಾಯಿ ಕೊಡ್ತೀನಿ ಸರ್. ಇವ್ರು ನಂಬ್ಕೊಂಡ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ, ಗ್ಯಾರಂಟಿ ಸ್ಮಶಾನನೇ. ಅಯ್ಯ, ಏನು ಊರಲ್ಲಿ ಒಂದು ಒಬ್ಬಂದೇ ಆಟೋ? ನಾವು ದಿಲೀಪ ನಡಿಯ, ಬೇರೆ ಆಟೋದಲ್ಲಿ ಹೋಗೋಣ. ನಡಿಯಲ್ಲ ನಡಿಯ, ಹೋಗಲೇ. ಅದ್ಯಾವ 100 ರೂಪಾಯಿಗೆ ಬರ್ತಾನೆ, ನಾನು ನೋಡ್ತೀನಿ. ಆಟೋ 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 ಆಟೋ. ಏನ ಮನುಷ್ಯನ ಹಿಡ್ಕೊಂಡು ಹಂಗಾಟ ಆಡ್ತಾ ಇದೆಯಾ? ಹಾಳಾಗೋಗ್ಲಿ, ಬಾರಪ್ಪ. ನೀನು ದುಡ್ಡೇ ಕೊಡಬೇಡ, ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಕೈ ಮುಗಿತೀನೋ, ಈಗಲಾದ್ರು ಕರ್ಕೊಂಡು ಹೋಗೋ. ಕೈ ಮುಗಿತೀನಿ ನಾನು. ನಿಂತ್ಕೊಳ್ಳಲ್ಲ, ನಿನ್ಗೇನು ಮಾನ ಮರ್ಯಾದೆ ಇಲ್ವನೋ? ಅಲ್ಲ, ಅವ್ನು ಬಿಟ್ಟಿಯಾಗಿ ಕರೆದಂತೆ ಇವನು ಹೋಗ್ತಾನಂತೆ. ಸುಮ್ಮನೆ ಇರಪ್ಪ, ನಾನು ಒಂದು 5 ನಿಮಿಷ ಟೈಮ್ ಕೊಡು, ಯಾವ್ದಾನ ಬೇರೆ ಆಟ ಸಿಗುತ್ತೆ ಕರ್ಕೊಂಡು ಹೋಗ್ತೀನಿ. ನನ್ನ ಕೈಲಿ ಆಗಲ್ಲ ಕಣ. ದಿಲೀಪ, ಒಂದು 5 ನಿಮಿಷ ತರ್ಕೊಳ್ಳೋ. ಹೀಗೆ ಪಕ್ಕದ ರೋಡಲ್ಲೆಲ್ಲ ಆಟೋ ಸಿಗುತ್ತಾ ನೋಡ್ಕೊಂಬರ್ತೀನಿ ನೀರು. ದಡಿಯ, ಆಟೋ ಅಲ್ಲಿ ಹೋಗೋ ಶಕ್ತಿ ನನಗೆ ಇಲ್ಲ ಕಣೋ. ಆಂಬುಲೆನ್ಸೇ ತರಿಸು. ಆಂಬುಲೆನ್ಸಾ? ಎಂತ ಐಡಿಯಾ ಕೊಟ್ಟೆ ಕಣೋ. 108ಗೆ ಫೋನ್ ಮಾಡಿದ್ರೆ ನಮಗೆ ಫ್ರೀಯಾಗಿ ಆಂಬುಲೆನ್ಸ್ ಕಳಿಸ್ತಾರೆ. ಆಟೋ ಚಾರ್ಜ್ ಉಳಿತು. ಬಾಯ್ ಬಾಯ್, ಟಾಟಾ, ದಿಲೀಪ, ಗುಡ್ ಬಾಯ್. ದಿಲೀಪ, ಅಯ್ಯೋ ಲೋ ದಿಲೀಪ, ಲೋ ಲೋ ಇದು ಅಂದರೆ ದಿಲೀಪ, ಲೋ ಲೋ. ಯೋ ನೆಲ್ಲಯ್ಯ ದಿಲೀಪ, ದೇವ್ರೆ ದಿಲೀಪ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಪ್ಪ. ಲೋ ದಿಲೀಪ, ಲೋ ಲೋ. ಏಯ್, ಯಾಕೋ ಬೇಜಾರಲ್ಲಿಗ? ಮಚ್ಚ ಒಂದು 5 ಸಾವಿರ. ಏಯ್, ಬೇಜಾರಲ್ಲೇರು. ಇದಾಗ ಮೇಣ, ನೀನ್ ಹೇಳ್ತೇವ್ರ ಅಪ್ಪ ಮನೆ ಕಳ್ಸಿದ್ಯ ಅಂತಲ್ಲ? ಅಲ್ಲ ಕಣ ಗುಂಡ, ಸಂಜೆ ಸಾಕು ಸಾರೆ ಮಾಡೋಣ, ಬೆಳಕರ ಸಾಕು ತಿಂಡಿಯೇ ಮಾಡೋಣ. ಏನ್ ಡೈಲಿ ನಮ್ದೇ 108 ತಲೆ ನಾವು ಅದ್ರೊಳಗೆ ಸಾರೆ ಮಾಡೋಣ, ತಿಂಡಿಯೇ ಮಾಡೋಣ ಅಂತ ತಲೆ ಕೆಡ್ಸಿರಿ, ನೇ ಮಾಡೋಣ. ಅದಕ್ಕೆ ಹೋಗಿ ನಾವು ಬದುಕಿರೋ ಗಂಟವ ನಿಮ್ಮ ಅಪ್ಪ ಮನೆಗೆ ಹೋಗ್ಬಿಟ್ಟು ಕೇಳ್ಕೊಂಬಾರವ ಅಂತ ಕಳಿಸಿದ್ದೀನಿ. ತಪ್ಪು, ಎಷ್ಟು ಲೇಟ್ ಮಾಡ್ಲತ್ತಿರೋ? ಮೊದ್ಲೇ ಮಳಿ ಮಾಡ ಆಗ್ಯದ. ಹುಚ್ಚುಳಿ ಮಕ್ಕಳು ಇದ್ದಿರ್ ಬಿಡಿ ನೀವು. ಏ ಹೊಲ್ಸ ಯಾಕತ್ತದು? ಉತ್ತರ ಕರ್ನಾಟಕ ಭಾಷೆದಾಗ ಕಾಮನ್ ಅದ ಇದು. ಬಂದ್ರ ನೋಡು ಸುಳಿ ಮಕ್ಕಳು. ಏ ಗೌರಿ, ಯಾಕೆ ಹಿಂಗ್ಯಾಕ್ ಬೈಲತ್ತಿದ ಅವ್ರಿಗೆ? ಮಾಮ, ಉತ್ತರ ಕರ್ನಾಟಕನ್ಯಾಗ ಕಾಮನ್ ಅವ ಅಂದಿದ್ದಲ್ಲ.
ನಿನ್ಗಿದು ಬೇಕಿತ್ತ ಮಗನೇ ವಾಪಸ್ಸು ಹೋಗು ಶಿವನೇ. ರೀ ಅಕ್ಕಾರ ಹೊರಗೆ ಬರ್ರಿ ಇಲ್ಲಿ. ಐ ಮಾಲಕ್ರ ಬರ್ರಿ ಮಾಲಕ್ರ 31ನೇ ತಾರೀಕು ರೀ ಇವತ್ತ. ಹಾ ಮತ್ತೆ ನೆನಪಿಲ್ಲೇನ್ರಿ ನಿಮ್ಗೆ? ಕೊಡ್ರಿ ಬಾಡಿಗೆ ಕೊಡ್ರಿ. ಮಾಲಕ್ರ 2 ದಿನ ಟೈಮ್ ಕೊಡ್ರಿ, ಕೊಟ್ಟೆ ಬಿಡ್ತೀನಿ ಅಂತ ಬಾಡಿಗೆ. ಏನ್ರಿ ಇದ ತಿಂಗಳ ಆಟ ಆಡತ್ತೀರ ನೀವ? ಐ ಕೊಡ್ತೇವೆ ಅನ್ನಕತ್ತೀವಿಲ್ರಿ, ಹಿಂಗ್ಯಾಕ್ ಹೊಯ್ಕೊಳತ್ತೀರಿ ನೀವ? 2 ದಿನ ಟೈಮ್ ಕೊಡ್ರಿ, ಕೊಡ್ತೇನೆ. ಸಮಾಧಾನ ನೀವ್ ಹೊಯ್ಕೊಳತಿ ಅಂತೇಳಿ ಅವರು ಹೊಯ್ಕೊಳತಾರ ನೋಡಲ್ಲಿ. ಅಕ್ಕಾರ ಯಾವಾಗ ಕೊಡ್ತೀರಿ ಬಾಡಿಗೆ? ಇಲ್ಲಾಂದ್ರ ಮನಿ ಬಿಟ್ಟು ಬಿಡ್ರಿ ನೀವು. ಇಲ್ಲಾಂದ್ರ ಸಾಮಾನು ಹೋಗಿತ್ತು ನೋಡ್ರಿ ನಿಮ್ದು ಹೊರಗೆ. ಹೂರಿ ಮಾಲಕ್ರ ಕೊಡ್ತೇನ್ರಿ. ನಮ್ಮ ಮನಿಯವ್ರ ದಿನ ಪಗಾರ ಆಗಿಲ್ರಿ, 2 ದಿನ ಟೈಮ್ ಕೊಡ್ರಿ, ಬಾಡಿಗೆ ಕೊಟ್ಬಿಡ್ತೇನೆ ಅಂತ ನಿಮ್ಗ. ಹಾ ಇಲ್ಲಾಂದ್ರ ನೋಡ್ರಿ ಸಾಮಾನ ಹೊರಗೆ ಹೋಗಿತೀವಿ. ಆ ಮ್ಯಾಗಿನ ಅವ್ನ್ ನೋಡಿ ಕಲೀರಿ ಸ್ವಲ್ಪ. 1 ತಿಂಗಳ ಆತಂದ್ರ ತಂದು ಕೊಟ್ಟು ಬಿಡ್ತಾನ ಅವ್ನ ರೊಕ್ಕ. ಅವಂದೇನಾರ ತಿನ್ರಿ ಸ್ವಲ್ಪ. ನೀವ್ ತಿನ್ರಿ, ನಾ ಇದು ತಿನ್ನೋಗ್ರಿ. ಹೆಂಗ್ ಮಾತಾಡ್ತೀರಿ ಮಾಲಕ್ರ? ಸೀದಾ ಮಾತಾಡ್ರಿ ನೀವ. ಈಕಿನ ಅವ್ನ ನಾ ಜೋರ್ ಮಾಡಿ ಮಾತಾಡಿದ್ರೆ ಈಕಿನೂ ಜೋರ್ ಮಾಡಿ ಮಾತಾಡಕಲ್ಲ. ನಡ್ಲಿ ಕೊಡ್ತಾಳೆ. ಬರ್ತೇವೆ ನೋಡ್ರಿ ಮತ್ತೆ. ನಂಗೂ ಆವಾಜ್ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತೇನೆ. ನಂಗೂ ಆವಾಜ್ ಮಾಡಕ್ ಬರ್ತತಿ.